ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಹುದ್ದೆಗೆ ಸಂಬಂಧಿಸಿದಂತೆ ಕೇರಳದಲ್ಲಿ ಗೊಂದಲ ಭುಗಿಲೆದ್ದಿದೆ. ಶನಿವಾರ ನವದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ಸಭೆ ನಿರ್ಧಾರಕ್ಕೆ ಬರಲು ವಿಫಲವಾಗಿದೆ. ಸಿಎಂ ಸ್ಥಾನದ ಕುರಿತು ಪಕ್ಷದ ಹೈಕಮಾಂಡ್ ಈಗ ದೊಡ್ಡ ರಾಜಕೀಯ ಗೊಂದಲದಲ್ಲಿ ಸಿಲುಕಿದೆ. ಈ ರಾಜಕೀಯ ಸಸ್ಪೆನ್ಸ್ ಕಾಂಗ್ರೆಸ್ ಪಾಳೆಯದಲ್ಲಿ ಭೀತಿ ಮೂಡಿಸಿದೆ. ಹೈಕಮಾಂಡ್ ಶೀಘ್ರದಲ್ಲೇ ತನ್ನ ನಿರ್ಧಾರವನ್ನ ಪ್ರಕಟಿಸುತ್ತೆ ಅಂತ ಕಾಂಗ್ರೆಸ್ ನಾಯಕಿ ದೀಪಾ ಹೇಳಿದ್ದಾರೆ. ಇನ್ನು ಮೇ 23ರವರೆಗೆ ನಿರ್ಣಾಯಕ ಸಮಯ ಲಭ್ಯ ಇದೆ. ಈ ಆತಂಕಕಾರಿ ಕಾಂಗ್ರೆಸ್ ನಡೆ ಕೇರಳ ರಾಜಕೀಯದಲ್ಲಿ ವ್ಯಾಪಕ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಎಲ್ಲರೂ ಹೈಕಮಾಂಡ್ನ ನಿರ್ಣಾಯಕ ನಿರ್ಧಾರಕ್ಕಾಗಿ ಕಾಯ್ತಾ ಇದ್ದಾರೆ. ಹಲವಾರು ನಾಯಕರು ಸಿಎಂ ಹುದ್ದೆಗೆ ಸ್ಪರ್ಧೆಯಲ್ಲಿದ್ದಾರೆ. ಕೇರಳದಲ್ಲಿ ಸಿಎಂ ಹೆಸರಿನ ಬಗ್ಗೆ ಸಸ್ಪೆನ್ಸ್ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಕಾಂಗ್ರೆಸ್ ಸಭೆ ನಿರ್ಧಾರವಿಲ್ಲದೆ ಎಂಡ್ ಆಯಿತು. ನಿನ್ನೆ ಸಭೆ ನಡೀತು. ಆದರೆ ಅದರಲ್ಲಿ ಕೊನೆಗೂ ನೆನ್ನೆನಾದರೂ ಕ್ಲೈಮ್ಯಾಕ್ಸ್ ಸಿಗುತ್ತೆ. ಈ ಸಿಎಂ ಬಿಕ್ಕಟ್ಟಿನ ವಿಷಯಕ್ಕೆ ಒಂದು ಅಂತ್ಯ ಹಾಡ್ತಾರೆ ಹೈಕಮಾಂಡ್ ನಾಯಕರು ಅಂತ ಅನ್ಕೊಂಡಿದ್ವಿ. ಆದರೂ ಯಾವುದೇ ರಿಸಲ್ಟ್ ಬಂದಿಲ್ಲ. ಸಿಎಂ ಹುದ್ದೆಯ ಕುರಿತಾದ ಗೊಂದಲ ಸಾಲ್ವ್ ಆಗದೇನೆ ಹಂಗೆ ಉಳಿದಿದೆ. ಪಕ್ಷದೊಳಗೆ ತೀವ್ರವಾದ ಮತ್ತು ಅಪಾಯಕಾರಿ ಲಾಬಿ ನಡೀತಾ ಇದ್ದು ಎಲ್ಲರನ್ನೂ ಕೂಡ ಚಿಂತೆಗೀಡು ಮಾಡಿದೆ. ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಿಸಿದ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಈಗ ದೆಹಲಿಯಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ ನಾಯಕಿ ದೀಪಾ ದಾಸ್ಮುನಿ ಒಂದು ರಹಸ್ಯವನ್ನ ಬಹಿರಂಗಪಡಿಸಿದ್ದಾರೆ. ಮುಖ್ಯಮಂತ್ರಿ ಹೆಸರಿನ ಬಗ್ಗೆ ಕೇಳಿದಾಗ ನಮಗೆ ಮೇ 23ರವರೆಗೆ ಸಮಯ ಇದೆ ಅಂತ ಹೇಳಿದ್ರು. ಹೈಕಮಾಂಡ್ ನಿಗದಿತ ಸಮಯದಲ್ಲಿ ತನ್ನ ನಿರ್ಧಾರವನ್ನ ನೀಡಲಿದೆ. ಹೀಗಾಗಿ ಈ ಸ್ಟೇಟ್ಮೆಂಟ್ ಏನಿದೆ ಕೇರಳ ರಾಜಕೀಯದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಅಂದ್ರೆ ಮೇ 4ಕ್ಕೇನೆ ರಿಸಲ್ಟ್ ಬಂದು 6 ದಿನ ಆದರೂ ಕೂಡ ಇನ್ನು ಯಾರು ಸಿಎಂ ಆಗ್ತಾರೆ ಅನ್ನೋದು ಡಿಸೈಡ್ ಆಗಿಲ್ಲ.